ನನ್ನ ಜೀವನದಲ್ಲಿ ಫಸ್ಟ್ ಟೈಮು ಒಂದು ಅನಿಮಲ್ ಏತಿರೋದ್ರಿಂದ ತುಂಬ ಚೆನ್ನಾಗಿರುತ್ತಂತೆ ಆ ಕಾಫಿಗೆ. ಅದನ್ನು ಲುವಾ ಕಾಫಿ ಅಂತ ಕರೀತಾರೆ. ಏನೋ ಅದು ಹೆಂಗಿರುತ್ತೆ ಟೇಸ್ಟು ಆರ್ಡ್ರ್ ಮಾಡಿದ್ದೀನಿ, ಒಂದು ಬರ್ತಾ ಇದೆ ಕಾಫಿ. ಸಿಕ್ಕಾಬಿಟ್ಟೆ ಒಬ್ಬರು ಎಲ್ಲಿ ಬೇಕಾದರೂ ಓಡಾಡ್ಬೋದು, ಏನು ಬೇಕಾದರೂ ನೋಡ್ಬೋದು. Few minutes later. ಆಗಲ್ಲ ರೀ ನನ್ನ ಕೈಯಲ್ಲಿ ನಿಜವಾಗ್ಲೂ ಹಿಂಗೆಲ್ಲ. ಇಂಡೋನೇಷಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ವಾಲ್ಕೆನಿಕ್ ಎರಪ್ಟ್ ಆಗುವಂತಹ ಜಾಗಗಳಿದಾವೆ. ಅದರಲ್ಲಿ ಆದರೆ ಮೌಂಟ್ ಬಟ್ಟೂರು ಬೆಡ್ಶೀಟ್ ಥರ ಈ ಫಾಗ್ನ ಹೊತ್ಕೊಂಡು ಮಲ್ಕೊಂಡ್ಬಿಟ್ಟಿದೆ. ಪ್ರೀತಿ ಏಂಜಲ್ಸ್, ಇವತ್ತಿನ ಈ ಫೇಮಸ್ ಬಾಲಿ ಸ್ವಿಂಗ್ ಅನ್ನೋ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ಬರೀ ಸ್ವಿಂಗ್ ಅಷ್ಟೇ ಇರಲ್ಲ, ಮತ್ತು ಮುಂದೆ ಓ ಗಾಡ್ ಮಹಾಲಕ್ಷ್ಮಿ ಹೆಂಗಪ್ಪ ಈ ಡ್ರೆಸ್ನ ಹಾಕೊಂಡು ಓಡಾಡ್ತಾರೆ. ದಿನದ ಆಟ ಒಂದು ಬಾಲಿ ಸ್ವಿಂಗು. ಸೊ ಬಂದ ತಕ್ಷಣ ಈ ಬ್ಯಾಂಡ್ ಕೊಟ್ಟರು. ಇವಾಗ ಹೋಗ್ತಾ ಇದ್ದೀವಿ ಮೊದಲನೇ ಆ್ಯಕ್ಟಿವಿಟಿ, ಉಯ್ಯಾಲೆ ಆಡೋಕೆ. ಥ್ಯಾಂಕ್ ಯು. ಎಲ್ಲೋದ್ರೂ ಕೋಳಿ ಏನ್ರಿ ಹಿಂಗೆ ಹೋಗುತ್ತೆ. ಎದುರುಗಡೆ ಭತ್ತದ ಗದ್ದೆ, ಬೆಟ್ಟದ ಮೇಲೆ ಗದ್ದೆ ಸಾಕಾದಾಗ ಕಾಣಿಸ್ತಿದೆ ರೀ. ನಾನು ಬಂದಿರೋದು ಈ ಬಾಲಿಗೆ ಪ್ಯಾಕೇಜಲ್ಲಿ. ಅದು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಯಾವ ಪ್ಯಾಕೇಜು. ಟೂರಿಸ್ಟ್ 360 ಅವ್ರ ಹತ್ರ ಇರೋ ಒಳ್ಳೆ ಪ್ಯಾಕೇಜ್ ನಾನು ತೊಗೊಂಡಿದ್ದೀನಿ. ಸೊ ಅವ್ರ ಹತ್ರ ಸ್ಟಾರ್ಟಿಂಗ್ ಪ್ರೈಸಸ್ ಪ್ಯಾಕೇಜು 29,999 ಸ್ಟಾರ್ಟ್ ಆಗುತ್ತೆ. ನಮಸ್ತೆ ಸ್ಟಾರ್ಟ್ ಆಗುತ್ತೆ. ಸೊ ಯಾರಾದರೂ ಬಾಲಿಗೆ ಬರ್ತಾ ಇದ್ದೀರಾ ಅಂದರೆ ಕೂಡಲೇ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಪ್ಯಾಕೇಜಸ್ನ ವಿಚಾರಿಸಿ. ನಿಮ್ಗೆ ಯಾವ್ಯಾವ ಥರ ಪ್ಯಾಕೇಜ್ ಬೇಕು ಕಸ್ಟಮೈಸ್ಡ್ ಆಗಿ ಅದನ್ನು ಮಾಡೋಕ್ಕೆ ಅವ್ರು ರೆಡಿ ಇದ್ದಾರೆ. ಸೊ ಸ್ವಿಂಗ್ದು ಟಿಕೆಟ್ಸ್ ಎಲ್ಲ ಅವ್ರ ಹತ್ರನೇ ರಿಸರ್ವೇಷನ್ ಮಾಡಿಟ್ಟಿದ್ರು. ಬಂದ ತಕ್ಷಣ ಇಳಿದೆ ಬ್ಯಾಂಡ್ ಹಾಕಿದ್ರು, ಕಳಿಸಿದ್ರು. ಆದರೆ ಇಲ್ಲಿ ಡ್ರೆಸ್ಸಿಗೆ ನನಗೆ ಯಾವ ಕಲರ್ ಬೇಕು ಚೂಸ್ ಮಾಡಿ ಡ್ರೆಸ್ಸಿಗೆ ರೆಂಟು ನಾನೇ ಪೇ ಮಾಡಬೇಕು. ನೋಡೋಣ. ನಾನು ಹಾಕೊಂಬಂದಿರೋ ಡ್ರೆಸ್ ಕೂಡ ಚೆನ್ನಾಗಿದೆ. ಬಟ್ ಇಲ್ಲಿ ಯಾವುದಾದ್ರು ಒಳ್ಳೆ ಡ್ರೆಸ್. ಗದ್ದೆಗಳಿಗೆಲ್ಲ ಒಂದು ಇತಿಹಾಸ ಇದೆ. ಏನಂದರೆ ಸುಮಾರು ವರ್ಷಗಳ ಹಿಂದೆ ಈ ಬಾಲಿ, ಇಂಡೋನೇಷ್ಯಾ, ಈ ನೂಸಾ ಪೆನಿಡಾ ಈ ಜಾಗಗಳೆಲ್ಲ ಸ್ವಲ್ಪ ಬೆಟ್ಟ ತಗ್ಗುದಿಬ್ಬ ಇರುವಂಥ ಪ್ರದೇಶ. ನಮಗೆ ಭತ್ತ ಬೆಳಿಬೇಕು, ಗದ್ದೆ ಮಾಡಬೇಕು ಅಂತಂದರೆ ಸಮನಾದ ಪ್ರದೇಶ ಇರಬೇಕು, ಯಾಕಂದರೆ ನೀರನ್ನ ಸ್ಟೋರ್ ಮಾಡಬೇಕು. ಆದರೆ ಇಲ್ಲಿ ಆಸ್ಟ್ರೋನೇಷಿಯನ್ಸ್ ಆಗಿನ ಕಾಲದಲ್ಲೇ ಏನು ಮಾಡಿದ್ದಾರೆ ಅಂದರೆ ಬೆಟ್ಟಗಳಲ್ಲೇ ಅಲ್ಲಲ್ಲೇ ಸಮ ಮಾಡಿಕೊಂಡು ಇಷ್ಟಿಷ್ಟೇ ಒಂದೊಂದು 5 ಗಿಡಗಳ್ನೂ ಹಾಕಿದ್ದಾರೆ. ಆ ಥರ ಬೆಟ್ಟನ ತುದಿಯಿಂದ ಡೌನ್ವರೆಗೂ ನೀರನ್ನ ಸ್ಟೋರ್ ಮಾಡಿಕೊಂಡು ರೈಸ್ ಟೆರೇಸ್ ಅಂತಲೇ ಇದು ಫೇಮಸ್ಸು. ಸೊ ಎದುರುಗಡೆ ಗದ್ದೆ ಇಡ್ಲು, ಈ ಕಡೆ ಬೆಟ್ಟದಲ್ಲಿ ಸ್ವಿಂಗು, ರೆಸ್ಟೋರೆಂಟು, ಇಲ್ಲೊಂದು ಜಂಗಲ್ ಕ್ಲಬ್ ಕೂಡ ಇದೆ. ಜಿಪ್ ಲೈನ್
ಇದೆ, ಸಿಂಗಲ್ ಸ್ವಿಂಗು, ಕಪಲ್ ಸ್ವಿಂಗ್ ಇದೆ, ಫ್ಯಾಮಿಲಿ ಸ್ವಿಂಗು ಇದೆ, ಇನ್ನು ಏನೇನೋ ಆ್ಯಕ್ಟಿವಿಟಿಗಳಿದೆ. ಕೆಲವೊಂದೆಲ್ಲ ಕಾಂಪ್ಲಿಮೆಂಟ್ರಿ ಅವರೇ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು ನಡೀತಾ ಇರೋ ಈ ಗ್ಲಾಸ್ ಬ್ರಿಡ್ಜು ಕಾಂಪ್ಲಿಮೆಂಟ್ರಿ. ಆ ಥರ ಅಲ್ಲಲ್ಲೇ ವ್ಯೂ ಪಾಯಿಂಟ್ಗಳಿದೆ. ಅಲ್ಲೆಲ್ಲ ಫೋಟೋಸ್ ತೊಗೊಳಕ್ಕೆ, ಇನ್ಸ್ಟಾಗ್ರಾಮಿಗೆ ಸರಿಯಾಗಿ ರೀಲ್ ಮಾಡ್ಕೊಳ್ಳೋಕ್ಕೆ ಅಂತಲೇ ಸ್ಪಾಟ್ಗಳು ಮಾಡಿದ್ದಾರೆ. ಅದೆಲ್ಲ ಫ್ರೀ. ಮತ್ತು ಗದ್ದೆ ಗಿದ್ದೆ ಅಲ್ಲಿದೆ, ಅಲ್ಲೆಲ್ಲ ಆರಾಮಾಗಿ ಓಡಾಡ್ಕೊಂಬರ್ಬೋದು. ನಾನು ಇದೆಲ್ಲ ಯಾರ ವೀಡಿಯೋದಲ್ಲೂ ನೋಡಿರಲಿಲ್ಲ. ನಾನೇನು ಅಂದ್ಕೊಂಡಿದ್ದೆ ಗೊತ್ತಾ, ಬರಬೇಕು ಸ್ವಿಂಗ್ ಅಂದರೆ ಸ್ವಿಂಗ್ ಮಾಡಬೇಕು, ಹೋಗ್ತಾ ಇರ್ಬೇಕು ಅಂದ್ಕೊಂಡೆ. ಬಟ್ ಇದೊಂಥರ ಓಪನ್ ರೆಸಾರ್ಟ್ ಇದ್ದಂಗೆ, ಎಂಟ್ರಿಗಷ್ಟೇ. ಆಮೇಲೆ ಎಲ್ಲಿ ಬೇಕಾದರೂ ಓಡಾಡ್ಬೋದು, ಏನು ಬೇಕಾದರೂ ನೋಡ್ಬೋದು. ಸೊ ನಾನೀಗ ಡ್ರೆಸ್ ರೆಂಟಿಗೆ ತೊಗೊಳೋದಕ್ಕೆ ಅಂತ ಈ ಶಾಪಿಗೆ ಬಂದಿದ್ದೀನಿ. ಇಲ್ಲಿ ಕೆಳಗಡೆನೇ ಸ್ವಿಂಗ್ ನಡೀತಿದೆ. ಕ್ಯೂ ಅಲ್ಲಿ ನಿಂತಿದ್ದೀನಿ. ಅಪ್ಪ ಎಲ್ಲ ಸೇಲ್ ಆಗ್ಬಿಟ್ಟೈತಲ್ರಿ, ಯಾವ ಡ್ರೆಸ್ ತೊಗೊಳೋದು ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲೆಲ್ಲ ಡ್ರೆಸ್ಗಳಿದೆ ನೋಡಿ. ಈಗ ಡ್ರೆಸ್ ತೊಗೊಂಡಿದ್ದಾಯ್ತು. 2,03,000 ರೂಪಾಯಿ ಕೊಟ್ಟು ಡ್ರೆಸ್ ತೊಗೊಂಡೆ. ಇವಾಗ ಇದನ್ನು ವೇರ್ ಮಾಡ್ಸೋಕ್ಕೆ ಅಂತಲೇ ಜನ ಇರ್ತಾರೆ. ಏನ್ರಿ ಹಿಂಗೆ ಕಾಣಿಸ್ತಾ ಇದ್ದೀನಿ ನಾನು. 4-5 ಮೀಟ್ರ್ ಇವೆಲ್ಲ ನನಗೆ ಆಟ ಅಭ್ಯಾಸ ಇಲ್ಲ, ಏನಿಲ್ಲ. ಏನಂದರೆ ಟೂರಿಸ್ಟಿ ಥಿಂಗ್ಸು ಮಾಡಬೇಕಿವೆಲ್ಲ. It's not GoPro, it's a DJI Action. Where did you buy it? I bought in Singapore. Oh, Singapore. Yeah. Where are you from? Pakistan. Pakistan. Nice. India. Nice meeting you. ಸ್ವಿಂಗು ಅವ್ರ ಕೈಲಿ ಕ್ಯಾಮ್ರಾ ಕೊಟ್ಟಿದ್ದೆ. ಅವ್ರು ಎಲ್ಲಿ ನಿಂತಿದ್ದಾರೆ ಅಂತ ಆದ್ರೂ ನನಗೆ ಗೊತ್ತಾಗ್ಬಾರ್ದಾ? ಓ ಗಾಡ್, ಹೆಂಗ್ ಬಂದಿದೆಯೋ ಫುಟೇಜ್ ಗೊತ್ತಿಲ್ಲ. ನಾನು ಫಸ್ಟ್ ನೋಡ್ಬೇಕು. ಗೋಪುರ ಯಾಕೆ ತಗೊಂಡ್ ಹೋಗಿಲ್ಲ ಅಂದ್ರೆ ನನ್ನ ಕೈಗೆ ಸೇಫ್ಟಿ ಅಂತ ಅನ್ಸಿಲ್ಲ. ಈ ಡ್ರೆಸ್ ಬೇರೆ ಇದೆ, ಕೈಯಲ್ಲಿ ಬೇರೆ ಡ್ರೆಸ್ಸಿಂಗ್ ಆರ್ಸಿ ಅಂತೆಲ್ಲ ಹೇಳ್ಕೊಟ್ಟಿದ್ರು. ಸೊ ಅದಕ್ಕೆ ಆಮೇಲೆ ಕೈ ರಾಡ್ಗೆ ಕನೆಕ್ಷನ್ಸ್ ಇಲ್ಲ, ಎಲ್ಲ ಬಿದ್ದಿದ್ದು ಹೋದ್ರೆ ಲೆನ್ಸ್ ಡ್ಯಾಮೇಜ್ ಆದ್ರೆ ತುಂಬಾ ಲಾಸ್ ಆಗುತ್ತೆ ಅಂತ ಗೋಪುರನ ಯೂಸ್ ಮಾಡಿಲ್ಲ. Few minutes later. ಆಗಲ್ಲ ರೀ, ನನ್ನ ಕೈಯಲ್ಲಿ ನಿಜವಾಗ್ಲೂ ಹಿಂಗೆಲ್ಲ ಡ್ರೆಸ್ಗಳು ಹಾಕೊಂಡು ಎಳ್ದಾಡ್ಕೊಂಡು ಈ ಬೆಟ್ಟ ಹತ್ತಿ ಇಳಿದು ಅಷ್ಟೇ. ಈ ಹೆಣಬಾರ ಲಂಗಾನ ಹಿಂಗೆ ಎತ್ಕೊಂಡು ಹೋಗ್ತಾ ಇದ್ದೀನಿ. ಯಾಕೋ ಎಲ್ಲ ಕಡೆ ಲೂಸ್ ಆದಂಗೆ ಅನಿಸ್ತಾ ಇದೆ. ಮೋಯ್ಯೋ, ಉದ್ರುಗಿದ್ರು ಹೋದ್ರೆ ಮರ್ಯಾದೆ ಪ್ರಶ್ನೆ. ಈ ಡ್ರೆಸ್ ಬಿಚ್ಚೋದೇ ಕೆಲಸ. ಇವಾಗ ಮುಂದಿನ ಜಾಗ ವಾಟ್ ನೆಕ್ಸ್ಟ್. ಇವತ್ತಿನ ದಿನದಲ್ಲೇ ಒಂದು ಕಾಫಿ ಪ್ಲಾಂಟೇಷನ್ಗೆ ಕರ್ಕೊಂಡು ಬಂದಿದ್ದಾರೆ. ಕಾಫಿ ಪ್ಲಾಂಟೇಷನಲ್ಲಿ ಕಾಫಿನ ಹೇಗೆ ಬೆಳೀತಾರೆ ಆಬ್ವಿಯಸ್ಲಿ ಎಲ್ಲ ನಾವು ನೋಡಿದ್ದೀವಿ ನಮ್ಮ ಸೈಡು. ಬಟ್ ಇವತ್ತೇನಂದರೆ ವಿಶೇಷ ಬಾಲಿ ಇಲ್ಲಿನ ಸೈಡ್ ಹೇಗೆ. ಯಾ ಇಟ್ಸ್ ಅ ಫೇಮಸ್ ಕಾಫಿ. ಓಕೆ ಇದೆ ನೋಡ್ರಿ, ಅದು ಲುವಾಕ್ ಅನಿಮಲ್ಲು. ಏನಂದರೆ ಆ್ಯಕ್ಚುಯಲ್ ಪ್ರೋಸೆಸ್ ಏನಂದರೆ, ಇವು ಕಾಫಿ ಗಿಡದಲ್ಲಿರೋ ಬೀಜನ ತಿಂದು ಏನು ಏತಿರ್ತಾವಲ್ಲ, ಸೊ ಅದನ್ನು ಒಣಗಿಸಿ ಆಮೇಲೆ ಪೌಡ್ರ್ ಮಾಡೋದು. ಅದು ರುಚಿ ತುಂಬ ಚೆನ್ನಾಗಿರುತ್ತಂತೆ ಆ ಕಾಫಿಗೆ. ಅದನ್ನು ಲುವಾಕ್ ಕಾಫಿ ಅಂತ ಕರೀತಾರೆ. ಲುವಾಕ್ ಅನಿಮಲ್ ನೋಡಿದ್ರಿ, ಆ ಅನಿಮಲ್ ಏನು ಏತಿರುತ್ತೆ ಅದನ್ನು ತೊಗೊಂಬಂದು ನೋಡಿ ಇವರು ಕಾಡಲ್ಲಿ ಕಲೆಕ್ಟ್ ಮಾಡ್ತಾರಂತೆ. ಬಟ್ ಕೆಲವರೆಲ್ಲ ಫಾರ್ಮಿಂಗ್ ಥರನೂ ಮಾಡ್ಕೊಂಡಿದ್ದಾರೆ. ಸೊ ಅದನ್ನೆಲ್ಲ ಆಯ್ಕೊಂಡು ಬಂದು ಒಣಗಿಸಿ ಬಿಸಿ ನೀರಲ್ಲಿ ತೊಳೆದು ಆಮೇಲೆ ಒಣಗಿಸಿ, ಈ ಥರ ಒಣಗಿಸಿದ್ಮೇಲೆ ಕೆ ಜಿನ ಹಿಂಗೆ ನಾರ್ಮಲಾಗಿ ಟ್ರೆಡಿಷ್ನಲ್ ಒಲೆ ಒಳಗಡೆ ಹಾಕ್ಕೊಂಡು ಸ್ಮೆಲ್ ಕಾಫಿ ಅರೋಮಾ ಬರೋವರೆಗೂ ಫ್ರೈ ಮಾಡ್ತಾರೆ. ಆಮೇಲೆ ಒಂದು ಸ್ವಲ್ಪ ಬಿಸಿ ಹೋದ್ಮೇಲೆ ಆ ಥರ ನಾವು ಒನಕೆ ಕಲ್ಲನ್ನ ಹಾಕ್ಕೊಂಡು ಕುಟ್ತೀವಲ್ಲ,
ಒನಕೆ ಕಲ್ಲಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕಟ ಕುಟ್ಟೋದು, ಕುಟ್ಟಿ ಜರಡಿ ಹಿಡಿಯೋದು, ಜರಡಿ ಹಿಡಿದು ಫೈನ್ ಪೌಡರ್ನ ಪ್ಯಾಕ್ ಮಾಡಿ ಮಾರೋದು. ಇದೇ ಲುವಾಕ್ ಕಾಫಿ ಮೇಕಿಂಗ್ ಪ್ರೋಸೆಸ್. ಹಿಂಗೆ ಮಾಡೋದು. ಯಪ್ಪ, ನನ್ನ ಜೀವನದಲ್ಲಿ ಫಸ್ಟ್ ಟೈಮು ಒಂದು ಅನಿಮಲ್ ಏತಿರೋದ್ರಿಂದ ಕಾಫಿ ಮಾಡ್ತಾರಲ್ಲ, ನಾವು ಅದನ್ನು ಫನ್ನಿಯಾಗಿ ತೊಗೊಬೋದು. ಏನೋ ಅದು ಹೆಂಗಿರುತ್ತೆ ಟೇಸ್ಟು. ಆರ್ಡ್ರ್ ಮಾಡಿದ್ದೀನಿ, ಒಂದು ಬರ್ತಾಯಿದೆ ಕಾಫಿ. 50,000 ರೂಪಾಯಿ ಒಂದು ಟೆಸ್ಟಿಂಗ್ ಕಾಫಿಗೆ. ಇದು ಪೂರ್ತಿ ಕಾಫಿ ಅಲ್ಲ. ಆ ಲುವಾಕ್ ಕಾಫಿನ ಹಿಡ್ಕೊಂಡು ಏನೇನೇನೇನೇನೋ ಡ್ರಿಂಕ್ಸ್ಗಳು ಬಂದಿದ್ದಾವೆ. ಮಿಲ್ಕ್ ಶೇಕ್ ಅಂತೆ, ಅದಂತೆ ಇದಂತೆ ಯಾತ್ಯಾತ್ರದೋ ಬಂದಿದೆ. ಈಗ ಟ್ರೆಡಿಷ್ನಲ್ ಆಗಿ ಅವ್ರು ಮಾಡಿರೋ ಪೌಡ್ರಲ್ಲಿ ಕಾಫಿ ಕುಡಿಯೋಣ. ಬೇರೆ ಕಾಫಿ ಎಲ್ಲ ಫ್ರೀ, ಲುವಾಕ್ ಕಾಫಿ ಮಾತ್ರ 50,000. ನೋಡಿ ಇಲ್ಲೇ ಇದೆ. ದಿಸ್ ಇಸ್ ದ ಬಾಸ್ ಕಾಫಿ ನಾವು. This is Bali coffee, cocoa, ginseng coffee, lemongrass tea, coconut coffee, ginger tea, vanilla coffee, masala tea, tea with cocoa, mangosteen tea, turmeric tea, lemon tea. ಅವಕ್ಯಾಡೋ ಕಾಫಿ. ಓಕೆ, ಥ್ಯಾಂಕ್ ಯು. 50,000 ಬೆಲೆಯ ಆ ಲುವಾಕ್ ಅನಿಮಲ್ ಕಕ್ಕದಿಂದ ಮಾಡಿರುವ ಕಾಫಿ. ನಾರ್ಮಲ್ ಆಗಿ ಸಿಗೋ ವೆರೈಟಿ ಕಾಫಿಗಳು, ಅದ್ರ ಜೊತೆಗೆ ಚಿಪ್ಸು ಫ್ರೀ, ಅದ್ರ ಜೊತೆಗೆ ಇಲ್ಲಿ ಬ್ರೌನ್ ಶುಗರು, ವೈಟ್ ಶುಗರು, ಆಮೇಲೆ ಕ್ರೀಮರು ಫ್ರೀ. ಕಹಿ ಇದೆ ಸ್ವಲ್ಪ. ಏನಂದರೆ ಇದಕ್ಕೆ ಆ ಲುವಾಕ್ ಟೇಸ್ಟ್ನೇ ಅವ್ರು ಫೀಲ್ ಮಾಡಲಿ ಅಂತ ಹೇಳಿ ಸಕ್ಕರೆ, ಹಾಲು ಪೌಡ್ರು ಏನೂ ಹಾಕಿಲ್ಲ. ನಾವು ಬೇಕಿದ್ರೆ ಆ್ಯಡ್ ಮಾಡ್ಕೊಬೋದಂತೆ. ಅಪ್ಪ, ಸಿಕ್ಕಾಪಟ್ಟೆ ಒಗ್ರು, ಸಿಕ್ಕಾಪಟ್ಟೆ ಒಗ್ರಿದೆ. ಈ ಕಾಫಿಗೆ ಅಷ್ಟೊಂದು ಡಿಮ್ಯಾಂಡಾ? ನನ್ನ ಕೈಲಾಗಲ್ಲ. ನಾನು ಯಾವುದಕ್ಕೂ ವೆಯ್ಟ್ ಮಾಡ್ತಾಯಿದ್ದೆ, ಕಾಫಿ ಮತ್ತು ಕೋಕೋ ಪೌಡರ್ ಮಿಕ್ಸು. ಹಾಟ್ ಚಾಕ್ಲೇಟ್ ಥರ ಇದೆ ಇದು, ಚೆನ್ನಾಗಿದೆ ಇದು. ಸ್ವಲ್ಪ ಕ್ರೀಮರು, ಸಕ್ಕರೆ ಹಾಕಿದೆ. ಇವಾಗ ಸ್ವಲ್ಪ ನಮ್ಮ ಥರ ಇದೆ. ಏನಂದರೆ ಸ್ಟ್ರಾಂಗ್ ಬರುತ್ತೆ, ಸ್ಟ್ರಾಂಗು. Bean, that's the coffee bean. The green color, they are still young. We have first one, the red color. Side, I will show you how we make it the coffee. Okay. So here we process coffee everything by hand for chocolate. Yeah, cocoa. And later cocoa we mix with the coffee. So we have cocoa and coffee together. ಓಕೆ. ಹಸುಗಳು ನೋಡ್ರಿ, ಅಲ್ಲಿಯ ಹಸುಗಳು. ಸಗಣಿ ವಾಸನೆ ಘಮ ಅಂತ ಬರ್ತಾ ಇದೆ. ಕಾಣಿಸ್ತಾ ಇದೆಯಾ? ಕರು ಇದೆ ಇಲ್ಲೊಂದು, ಇಲ್ಲಿ ಅಮ್ಮ, ಇಲ್ಲಿ ಕರು ಇದೆ. ಈ ದಿನದ ಕೊನೆಯ ಒಂದು ಜಾಗ ಮೌಂಟ್ ಬಟೂರ್ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಆದರೆ ಮೌಂಟ್ ಬಟೂರು ಬೆಡ್ಶೀಟ್ ಥರ ಈ ಫಾಗ್ನ ಹೊತ್ಕೊಂಡು ಮಲ್ಕೊಂಡ್ಬಿಟ್ಟಿದೆ. ಯಾತದು ಕಾಣಿಸ್ತಾ ಇಲ್ಲ, ಅಲ್ಲೆಲ್ಲೋ ಇದೆ. ನಿಜ ಹೇಳ್ಬೇಕಂದ್ರೆ ಬರೀ ಕಣ್ಣಿಂದನೇ ಕಾಣಿಸ್ತಾ ಇಲ್ಲ, ಚಿಕ್ಕ ಬೆಟ್ಟ ಕಾಣಿಸ್ತಿದೆ ಅಷ್ಟೇ. ಆ್ಯಂಡ್ ಬಾಲಿ ಒಳ್ಳೆ ಬೆಂಕಿಲಿ ಇದ್ದಂಗಿತ್ತು. ಇಲ್ಲಿ ಬಂದ ತಕ್ಷಣ ಒಳ್ಳೆ ಫ್ರಿಡ್ಜ್ ಒಳಗೆ ಬಂದಂಗೆ ಫೀಲ್ ಆಗ್ತಿದೆ. ಯಾಕಂದರೆ ಹೈ ಆಲ್ಟಿಟ್ಯೂಡಲ್ಲಿ ಇದ್ದೀನಿ, ಹಾಗಾಗಿ ಫುಲ್ಲು ಬಿಲ್ಡಿಂಗ್ ಮೇಲೆಲ್ಲ ಫಾಗ್ ಹೋಗ್ತಾ ಇರೋದು ಸಕ್ಕತ್ತಾಗಿದೆ. ಅಲ್ಲದೆ ಇದು ಮಳೆಗಾಲ ಇವರಿಗೆ, ಬಾಲಿ ಇಂಡೋನೇಷ್ಯಾಗೆ ಇವಾಗ ಮಳೆಗಾಲ. ಹಂಗಾಗಿ ಮೌಂಟ್ ಬಟೂರ್ ವ್ಯೂ ಕಾಣಿಸ್ತಿಲ್ಲ. ಏನಿದು ಮೌಂಟ್ ಬಟೂರ್ ಅಂತ ಹೇಳಿದ್ರೆ, ಬಾಲಿ ಇಂಡೋನೇಷ್ಯಾದಲ್ಲಿ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ವಾಲ್ಕೆನಿಕ್ ಎರಪ್ಟ್ ಆಗುವಂತಹ ಜಾಗಗಳಿದ್ದಾವೆ. ಅದರಲ್ಲಿ ಈ ಬಾಲಿಯಲ್ಲಿ 2 ಇದೆ. ಒಂದು ಮೌಂಟ್ ಅಂಗುಂಗ್, ಇನ್ನೊಂದು ಮೌಂಟ್ ಬಟೂರ್. ಸದ್ಯಕ್ಕೆ ಆ್ಯಕ್ಟಿವ್ ಇಲ್ಲ, ಬಟ್ ಯಾವಾಗ ಬೇಕಾದರೂ ಅಲ್ಲಿ ಎರಪ್ಟ್ ಆಗಬಹುದು. ಸೊ ವಾಲ್ಕನಿಕ್ ಎರಪ್ಷನ್ ಆಗುವಂತಹ ಬೆಟ್ಟಗಳವೆರಡು. ಅದರಲ್ಲಿ ಮೌಂಟ್ ಬಟೂರ್ ವ್ಯೂ ಪಾಯಿಂಟ್ ಇದು. ಸದ್ಯಕ್ಕೆ ಇವಾಗ ಏನು ವಾಲ್ಕನಿಕ್ ಎರಪ್ಟ್ ಆಗ್ತಿಲ್ಲ. ಆ್ಯಂಡ್ ಮೋಹರವರ ಬೆಟ್ಟ ಸಹ ಕಾಣಿಸ್ತಾ ಇಲ್ಲ.
ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಇನ್ನೊಂದು ಬಾಲಿ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿನವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಹೋಗ್ಬಿಟ್ಟು ಬರ್ತೀನಿ. ಟಾಟಾ.